ನೋಡಿ, ಭ್ರೂಣ ಹತ್ಯೆ ಪತ್ತೆ ಈ ವಿಚಾರ ಈ ಹಿಂದೆ ಮಂಡ್ಯದಲ್ಲಾಗಿತ್ತು, ನೆನಪಿದೆಯಾ? ಈ ಮಂಡ್ಯ ಆದಮೇಲೆ ಈಗ ಮೈಸೂರಿನಲ್ಲೂ ಅಷ್ಟೇ ಇಂಥದ್ದೇ ಬೆಚ್ಚಿ ಬೀಳಿಸುವಂತಹ ಘನಘೋರ ಕೃತ್ಯ ಬೆಳಕಿಗೆ ಬಂದಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆಯ ಗ್ಯಾಂಗ್ ಆಕ್ಟಿವ್ ಆಗಿತ್ತು. ಸಿದ್ದರಾಮಯ್ಯನವರ ತವರು ಕ್ಷೇತ್ರ, ತವರು ಜಿಲ್ಲೆ ಐಷಾರಾಮಿ ಬಂಗ್ಲೆಯಲ್ಲಿ ಭ್ರೂಣ ಪತ್ತೆ ಮತ್ತು ಹತ್ಯೆ ನಡೀತಾ ಇತ್ತಂತೆ. ವರ್ಣಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊನಗನಹಳ್ಳಿಯಲ್ಲಿ ಕೃತ್ಯ ಆಗಿದೆ. ಮೈಸೂರು ತಾಲೂಕಿನ ಹೊನಗನಹಳ್ಳಿಯಲ್ಲಿ ಭಯಂಕರ ದಂಧೆ ನಡೀತಾ ಇತ್ತು. ಅದು ಒಂದು ತೋಟದ ಮನೆಯ ಮೊದಲ ಮಹಡಿಯಲ್ಲಿ ಕಾನೂನು ಬಾಹಿರವಾಗಿ ಹೊನಗನಹಳ್ಳಿಯಲ್ಲಿ ವಿಕೃತ ಕೃತ್ಯ ಬಯಲಾಗಿದೆ. ಸ್ಕ್ಯಾನಿಂಗ್ ಗ್ಯಾಂಗ್ ಜೊತೆಗೆ ಪೋಷಕರೂ ಕೂಡ ಇದರಲ್ಲಿ ಶಾಮೀಲಾಗಿದ್ರು. ಈಗ ರಾಜ್ಯ ಆರೋಗ್ಯ ಇಲಾಖೆ, ಡಿಡಿ ವಿವೇಕ್ ದೊರಾಯ್, ಮಂಡ್ಯದ ಡಿಎಚ್ಒ ಮೋಹನ್, ಮೈಸೂರು ಡಿಎಚ್ಒ ಶಿವಕುಮಾರ್ ಮತ್ತು ಟೀಮ್ ಕಾರ್ಯಾಚರಣೆಯನ್ನು ನಡೆಸಿ ವರ್ಣಾ ಪೊಲೀಸರ ಸಹಾಯದಿಂದ ಮೆಗಾ ಆಪರೇಷನ್ ಅನ್ನು ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ, ಇಲ್ಲಿ ಭ್ರೂಣ ಪತ್ತೆ ಮತ್ತು ಹತ್ಯೆಯ ಗ್ಯಾಂಗ್ ತಗಲಾಕೊಂಡಿದೆ. ಹೆಂಗೆ ನಡೀತಿತ್ತು ಆಪರೇಷನ್ ಇವರದ್ದು ಅಂತಂತಂದರೆ, ಈ ಭ್ರೂಣ ಪತ್ತೆ ಅಥವಾ ಹತ್ಯೆ ವಿಚಾರಕ್ಕೆ 25,000 ರೂಪಾಯಿ ಚಾರ್ಜ್ ಮಾಡ್ತಿದ್ರಂತೆ, 30,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರಂತೆ. ಅಂದರೆ ಪತ್ತೆಗೆ 25, ಹತ್ಯೆಗೆ 30 ಅಂತೆ. ರಾಜ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳ ಮೆಗಾ ಕಾರ್ಯಾಚರಣೆಯಲ್ಲಿ ಓರ್ವ ಮಹಿಳೆ ಸೇರಿದಂತೆ 3 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಆ ಓರ್ವ ಮಹಿಳೆ ಬನ್ನೂರಿನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ಕೊಂಡಿದ್ರು ಅನ್ನೋ ವಿಚಾರವೂ ಕೂಡ ಪೊಲೀಸ್ ಕಾರ್ಯಾಚರಣೆಯಲ್ಲಿ ಬೆಳಕಿಗೆ ಬಂದಿದೆ. ಆಮೇಲೆ ಇನ್ನಿಬ್ಬರು ಮಹಿಳೆಯರು ಬಂದಿದ್ರಂತೆ, ಈ ಭ್ರೂಣವನ್ನು ಪತ್ತೆ ಮತ್ತು ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಗೆ ಬಂದಿದ್ರಂತೆ, ಕಸ್ಟಮರ್ ಆಗಿ ಬಂದಿದ್ರಂತೆ. ಈಗ ಅದೇ ಮನೆ, ಈ ಎಲ್ಲ ಭ್ರೂಣ ಹತ್ಯೆ ಮತ್ತು ಪತ್ತೆ ನಡೀತಾ ಇತ್ತಲ್ಲ, ಈ ಮನೆಯ ಮುಂದೆನೇ ವೈದ್ಯಕೀಯ ತ್ಯಾಜ್ಯವನ್ನು ಸುಟ್ಟಾಕ್ತಾ ಇದ್ರಂತೆ ಕಿರಾತಕರು. ಅಂದರೆ ಸಾಕ್ಷಿ ನಾಶದ ಅಡಿಯಲ್ಲಿ ಬರುತ್ತೆ. ಆರೋಪಿತ ಮಹಿಳೆ ನರ್ಸ್ ಅನ್ನೋದು ಕೂಡ ವಿಚಾರಣೆಯಲ್ಲಿ ಬಯಲಾಗಿದೆ.